ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಯುವರ್ ಚಾನಲ್. ನೋಡಿ, ಇಂದಿನ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಭೂಗೋಳದ ಅಧ್ಯಯನಗಳನ್ನು ನೋಡಿದ್ದೇವೆ. ಅದೇ ರೀತಿಯಾಗಿ ಇವತ್ತು ಯಾವುದಪ್ಪ ಅಂದ್ರೆ ಪೌರನೀತಿ ಅಂದ್ರೆ 6 ಮತ್ತು 7ನೇ ತರಗತಿಯ ಅಧ್ಯಯನಗಳು ಪೌರನೀತಿ ಸಂಪೂರ್ಣವಾಗಿ ನೋಡುತ್ತಾ ಹೋಗೋಣ. ಓಕೆನಾ? ಬನ್ನಿ ನೋಡಿ. 6ನೇ ತರಗತಿಯ ಭಾಗ 1ರಲ್ಲಿ ಪೌರ ಮತ್ತು ಪೌರತ್ವ. ಓಕೆನಾ? ಪೌರವರು ಅಂದ್ರೆ ಯಾರು, ಪೌರತ್ವ ಯಾವ ತರ ಪಡ್ಕೊಂತೀವಿ, ಪೌರತ್ವದಾಗ ಎಷ್ಟು ವಿಧಗಳು ಬರ್ತವೆ, ಎಲ್ಲ ಕೂಡ ಏನಪ್ಪಾ ಅಂದ್ರೆ ಈ ಒಂದು ಅಧ್ಯಯನದಲ್ಲಿ ಓದುತ್ತಾ ಹೋಗ್ತೀವಿ. 2ನೇ ಅಧ್ಯಯನ ನಮ್ಮ ಸಂವಿಧಾನದ ಬಗ್ಗೆ ಮತ್ತು ಸಂವಿಧಾನವನ್ನು ಜಾರಿಗೆ ತಂದದ್ದು ಯಾವಾಗ, ಸಂವಿಧಾನಕ್ಕಿಂತ ಮುಂಚೆ ಪೀಠಿಗೆ ಪ್ರಸ್ತಾವನೆ ಅಂತೇಳಿ ಇತ್ತು. ಆ ಒಂದು ಪ್ರಸ್ತಾವನೆಯಲ್ಲಿ ಯಾವ ತರ ಎಲ್ಲ ಶಬ್ದಗಳು ಇದಾವೆ, ಯಾವ ತರ ಎಲ್ಲ ಈ ಸಂವಿಧಾನ ಜಾರಿಗೆ ಬಂತು ಎಂಬುದು ಈ ಒಂದು ಅಧ್ಯಯನದಲ್ಲಿ ಕೂಡ ಓದುತ್ತಾ ಹೋಗ್ತೀವಿ. ಅದೇ ರೀತಿಯಾಗಿ 3ನೇ ಅಧ್ಯಯನ ಪ್ರಭುತ್ವದ ಪ್ರಕಾರಗಳು. ಪ್ರಭುತ್ವದಲ್ಲಿ ಎಷ್ಟು ಪ್ರಕಾರಗಳು ಇದಾವೆ, ಅವು ಯಾವ ತರ ಅನ್ವಯ ಮಾಡಿಕೋಬೇಕು ಅಂತೇಳಿ ಪ್ರತಿಯೊಂದು ಕೂಡ ಏನಪ್ಪಾ ಅಂದ್ರ ಈ ಒಂದು ಅಧ್ಯಯನದಲ್ಲಿ ಓದುತ್ತಾ ಹೋಗುತ್ತೇವೆ. ಅದೇ ರೀತಿಯಾಗಿ 2ನೇ ಭಾಗದಲ್ಲಿ ನೋಡಿ, 2ನೇ ಭಾಗದಲ್ಲಿ 6ನೇ ತರಗತಿ 2ನೇ ಭಾಗದಲ್ಲಿ 4ನೇ ಅಧ್ಯಯನ. ಈ ಒಂದು 2ನೇ ಭಾಗದಲ್ಲಿ ಏನಪ್ಪಾ ಅಂದ್ರೆ 5 ಅಧ್ಯಯನಗಳಿದಾವೆ. ಪ್ರಜಾಪ್ರಭುತ್ವ, ಪ್ರಜೆಗಳ ಯಾವ ತರ ಇರಬೇಕು, ಪ್ರಜೆಗಳಿಗಿರುವಂತಹ ಅರ್ಹತೆಗಳು ಏನು, ಪ್ರಜೆಗಳು ಯಾವ ತರ ಈ ಒಂದು ನಮ್ಮ ದೇಶದಲ್ಲಿ ಪ್ರಭುಗಳಾಗಿರ್ತಾರೆ ಎಂಬುದು ಏನಪ್ಪಾ ಅಂದ್ರೆ ಈ ಒಂದು ಅಧ್ಯಯನದಲ್ಲಿ ಓದುತ್ತಾ ಹೋಗುತ್ತೇವೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು 5ನೇ ಅಧ್ಯಯನ ಅಂದ್ರೆ DPSP. ಈ ಒಂದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಕೂಡ ಓದುತ್ತಾ ಹೋಗುತ್ತೇವೆ. 6ನೇ ಅಧ್ಯಯನ ಮಾನವ ಹಕ್ಕುಗಳು, ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳ ಬಗ್ಗೆ ಕೂಡ ನಾವು ಓದುತ್ತಾ ಹೋಗುತ್ತೇವೆ. ಮೂಲಭೂತ ಹಕ್ಕುಗಳು ಎಷ್ಟಿದಾವೆ, ಮಾನವನ ಹಕ್ಕುಗಳು ಎಷ್ಟಿದಾವೆ, ಸಂಪೂರ್ಣವಾಗಿ ಈ ಒಂದು ಅಧ್ಯಯನದಲ್ಲಿ ಓದುತ್ತಾ ಹೋಗುತ್ತೇವೆ. 7ನೇ ಅಧ್ಯಯನ ರಾಷ್ಟ್ರೀಯ ಭಾವ್ಯಕತೆ. ನಮ್ಮಲ್ಲಿ ಯಾವ ತರ ಭಾವನೆ ಇರಬೇಕು, ನಮ್ಮ ರಾಷ್ಟ್ರ ಅಂದ್ರೆ ಯಾವ ತರ ಅಭಿಮಾನ ಇರಬೇಕು, ಪ್ರತಿಯೊಂದು ಕೂಡ ಈ ಒಂದು ಅಧ್ಯಯನದಲ್ಲಿ ಓದುತ್ತಾ ಹೋಗುತ್ತೇವೆ. ಏನಪ್ಪಾ ಅಂದ್ರ 8ನೇ ಅಧ್ಯಯನ ರಾಷ್ಟ್ರೀಯ ಚಿಹ್ನೆಗಳು ಮತ್ತು ರಾಷ್ಟ್ರೀಯ ದಿನಾಚರಣೆಗಳು. ಓಕೆನಾ? ರಾಷ್ಟ್ರೀಯ ಚಿಹ್ನೆಗಳು, ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು, ನಮ್ಮ ರಾಷ್ಟ್ರೀಯ ನವಿಲು, ನಮ್ಮ ರಾಷ್ಟ್ರೀಯ ಮರ, ನಮ್ಮ ರಾಷ್ಟ್ರೀಯ ಕಾಲಿಂಡು, ಪ್ರತಿಯೊಂದು ಕೂಡ ಏನಪ್ಪಾ ಅಂದ್ರೆ ಈ ಒಂದು ಅಧ್ಯಯನದಲ್ಲಿ ಓದುತ್ತಾ ಹೋಗ್ತೀವಿ. ರಾಷ್ಟ್ರೀಯ ದಿನಾಚರಣೆ, ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ ದಿನಾಚರಣೆ, ಇವೆಲ್ಲ ಕೂಡ ಈ ಒಂದು ಅಧ್ಯಯನದಲ್ಲಿ ಓದುತ್ತಾ ಹೋಗುತ್ತೇವೆ. ನಂತರ 7ನೇ ತರಗತಿಯ ಭಾಗ 1ರಲ್ಲಿ ನೋಡು, 9ನೇ ಅಧ್ಯಯನ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗದ ಪರಿಭಾಷೆಗಳ ಪರಿಚಯ ಅಂತ ಹೇಳಿ ಈ ಒಂದು ಅಧ್ಯಯನದಲ್ಲಿ ಶಾಸಕಾಂಗ ಯಾವ ತರ ಕೆಲಸ ಮಾಡುತ್ತೆ, ನ್ಯಾಯಾಂಗ ಯಾವ ತರ ಕೆಲಸ ಮಾಡುತ್ತೆ, ಯಾವೆಲ್ಲ ಈ ಒಂದು ಕಾರ್ಯಾಂಗದಲ್ಲಿ ಬರುತ್ತೆ, ನ್ಯಾಯಾಂಗದಲ್ಲಿ ಯಾವ ತರ ಎಲ್ಲ ಕೆಲಸ ಮಾಡುತ್ತಾರೆ ಎಂಬುದೇನಪ್ಪ ಇದರಲ್ಲಿ ಈ ಒಂದು ಅಧ್ಯಯನದಲ್ಲಿ ಓದುತ್ತಾ ಹೋಗ್ತೀವಿ. ನಂತರ ಕೇಂದ್ರ ಸರ್ಕಾರ, ಆಮೇಲೆ ರಾಜ್ಯ ಸರ್ಕಾರ. ಕೇಂದ್ರ ಸರ್ಕಾರದ ಅಡಿಯಲ್ಲಿ ಇರೋರು ಯಾರು, ರಾಜ್ಯ ಸರ್ಕಾರದ ಅಡಿಯಲ್ಲಿ ಇರೋರು ಯಾರು, ಏನಪ್ಪಾ ಅಂದ್ರೆ ಇದು ಎಲ್ಲ ಈ ಒಂದು ಅಧ್ಯಯನಗಳಲ್ಲಿ ಓದುತ್ತಾ ಹೋಗುತ್ತೇವೆ. ನಂತರ ಏನಪ್ಪಾ ಭಾಗ 2, 7ನೇ ತರಗತಿ ಭಾಗ 2ರಲ್ಲಿ ನೋಡಿ 4 ಅಧ್ಯಯನಗಳಿದಾವೆ. ನ್ಯಾಯಾಂಗ, ರಕ್ಷಣೆ ಪಡೆಗಳು, ಭಾರತ ಮತ್ತು ನೆರೆ ದೇಶಗಳು, ವಿಶ್ವಸಂಸ್ಥೆ. ಓಕೆನಾ? ಅಂದ್ರೆ ನ್ಯಾಯಾಂಗದ ಬಗ್ಗೆ, ಕೋರ್ಟ್ ಬಗ್ಗೆ ತಿಳಿದೇ ಹೋಗುತ್ತೇವೆ. ಇಲ್ಲಿ ರಕ್ಷಣಾ ಪಡೆಗಳು, ಓಕೆನಾ, ವಾಯುಪಡೆ, ಸೇನಾಪಡೆ, ಓಕೆ, ಈ ಒಂದು ಪಡೆಗಳ ಬಗ್ಗೆ ಇಲ್ಲಿ ನಾವು 3 ತರದ ಪಡೆಗಳು ಏನಪ್ಪಾ ಅಂದ್ರೆ ಇಲ್ಲಿ ಅವುಗಳ ಬಗ್ಗೆ ಓದುತ್ತಾ ಹೋಗ್ತೀವಿ. ಭಾರತ ಮತ್ತು ನೆರೆ ದೇಶಗಳು ಅಂದ್ರೆ ಭಾರತ ದೇಶಗೆ ನೆರೆಹೊರೆ ರಾಷ್ಟ್ರಗಳು ಯಾವಪ್ಪ ಅಂದ್ರೆ ಬಾಂಗ್ಲಾದೇಶ, ಪಾಕಿಸ್ತಾನ, ಚೀನಾ, ನೇಪಾಳ, ಇವುಗಳ ಬಗ್ಗೆ ಏನಪ್ಪಾ ಅಂದ್ರೆ ಅಧ್ಯಯನ ಮಾಡ್ತಾ ಹೋಗುತ್ತೇವೆ. ಅದೇ ರೀತಿ ವಿಶ್ವಸಂಸ್ಥೆ ಯಾವ ಜಾರಿಗೆ ಬಂತು, ಯಾವ ಕಾರಣಕ್ಕೋಸ್ಕರ ವಿಶ್ವಸಂಸ್ಥೆ ಜಾರಿಗೆ ಬಂತು, ಇದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ಅಧ್ಯಯನ ಮಾಡುತ್ತಾ ಹೋಗುತ್ತೇವೆ. ಅದೇ ರೀತಿಯಾಗಿ ಈಗ ಈ ಒಂದು ಅಧ್ಯಯನಗಳು ಯಾವ ತರ ಅಂದ್ರ ಇಲ್ಲಿ ನೋಡಿ ಸೀರಿಯಲ್ ಕೊಟ್ಟಿದ್ವಿ. ಓಕೆನಾ? 6, 7ನೇ ತರಗತಿ ಸೀರಿಯಲ್ ಯಾವ ತರ ಅಂದ್ರ 6ರಿಂದ 7ನೇ ತರಗತಿ 1, 2, 2, 3, 4 ಅಂತೇಳಿ ಇದು ಸೀರಿಯಲ್ ಕೂಡ ಬರುತ್ತೆ. ಓಕೆನಾ? ಅಲ್ಲಿ ಬೇರೆ ತರ ಇದೆ ಪುಸ್ತಕದಲ್ಲಿ. ನಾ ಇಲ್ಲಿ ಸೀರಿಯಲ್ 6ರಿಂದ 7ನೇ ತರಗತಿ ತನ ಈ ಪೌರ ನೀತಿ ಏನಿದೆಯಲ್ಲ ಇವೆಲ್ಲ ಅಧ್ಯಯನಗಳು ಒತ್ತಟೆ ಮಾಡಿ ಹಾಕಿದ್ದೇನೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಇನ್ನೊಂದು ಸಬ್ಜೆಕ್ಟ್, ಇನ್ನೊಂದು ವಿಷಯದ ಅಧ್ಯಯನಗಳನ್ನು ಮಾಡುತ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಟು ಆಲ್.